ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ಗೆ. ನಾವಿವತ್ತು ನಾಗರಬಾವಿಯ ಶ್ರೀ ಮಂಜುನಾಥ ಕಾರ್ ಲಿಂಕ್ಸ್ಗೆ ಬಂದಿದ್ದೀವಿ. ಇಲ್ಲೂ ಅಷ್ಟೇ ನಿಮಗೆ ಹೈ ಬಜೆಟಿಂದ ಕಡಿಮೆ ಬಜೆಟ್ವರೆಗೆ ಯಾರು ಹುಡುಕ್ತಾ ಇದ್ದೀರಾ, ಕಡಿಮೆ ಬಜೆಟಿಂದ ಹೈ ಬಜೆಟ್ವರೆಗೂ ಯಾರು ಹುಡುಕ್ತಾ ಇರ್ತೀರಾ, ಲೋ ಬಜೆಟಲ್ಲಿ ಕಾರ್ ಬೇಕು ಗುರು ಅಂತ. ನ್ಯೂ ಇಯರ್ ಎಂಡ್ ಬಂತು, ಹೊಸ ವರ್ಷಕ್ಕೆ ಕಾರ್ ತೊಗೋಬೇಕು ಅಂತ ಎಷ್ಟೊಂದು ಜನ ಪ್ಲ್ಯಾನ್ ಕೂಡ ಮಾಡಿರ್ತೀರಾ. ಇವ್ರ ಶೋರೂಮಲ್ಲಿ ಕಡಿಮೆ ಬಜೆಟಿಂದ ಹೈ ಬಜೆಟ್ವರೆಗೂ ಕಾರ್ಗಳಿದ್ದಾವೆ. ಪ್ರತಿಯೊಂದು ಕಾರು ಬೆಲೆಯನ್ನು ತಿಳ್ಕೊಂಡು ನಿಮಗೂ ಕೂಡ ಅಪ್ಡೇಟ್ ಮಾಡ್ತೀವಿ, ಯಾವ್ಯಾವ ಕಾರು ಉತ್ತಮ ಬೆಲೆಯಲ್ಲಿ ಸಿಗುತ್ತೆ ಅಂತ. ಒಳಗಡೆ ಹೋಗ್ಬಿಟ್ಟು ಇಂಟ್ರ್ಯೂ ತೊಗೊಂಡು ಪ್ರತಿಯೊಂದು ಕಾರನ್ನ ರೇಟ್ ತಿಳಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಮತ್ತೆ ಮೊದಲನೇ ಕಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಕಾರ್ ಬಂದು ರೆನಾಲ್ಟ್ ಡೆಸ್ಟೋ. ಇದು ಬಂದು 2017. ಓನರ್ಶಿಪ್ ಬಂದು 2 ಓನರ್ ಆಗಿದೆ. ಕಿಲೋಮೀಟ್ರ್ ಬಂದು 65,000 ರನ್ ಆಗಿದೆ. ಗಾಡಿ ಕೂಡ ನೋಡ್ಬೋದು, ವಿತ್ ಮ್ಯಾಗ್ ಬಿಲ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮಗೆ ಈ ವೆಹಿಕಲ್ಲು. ಡೆಸ್ಟರ್ ಕೂಡ ನಿಮಗೆ ಮೈಲೇಜಲ್ಲಿ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು. ಇದ್ರದ್ದು ಪ್ರೈಸ್ ಬಂದು 7,50,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಪ್ರತಿಯೊಂದು ಕಾರ್ಗೂ ಈ ಶೋರೂಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. 7,50,000 ಹೇಳ್ತಿದ್ದಾರೆ. ಬಂದು ಕೂತು ಮಾತಾಡಿ, ಪ್ರತಿಯೊಂದು ಕಾರ್ಗೂ ನೆಗೋಷಿಯಬಲ್ ಇದ್ದೇ ಇರುತ್ತೆ. ಮತ್ತು ಇಲ್ಲೊಂದು ಮೆರೂನ್ ಕಲರ್ ಸ್ಯಾಂಟ್ರೋ ಕೂಡ ನೋಡ್ತಾ ಇರ್ಬೋದು. KA02 ಬ್ಯಾಂಗ್ಳೂರು ವೆಹಿಕಲ್ಲು. ಕೆಲವರು ಸ್ಯಾಂಟ್ರೋಗೆ ತುಂಬ ಇಷ್ಟಪಡೋಂಥವ್ರು ಹುಡುಕ್ತಾ ಇರ್ತೀರಾ. ಇಲ್ಲೂ ಕೂಡ ಸ್ಯಾಂಟ್ರೋ ಒಂದು ವೆಹಿಕಲ್ ಇದೆ. ಟೈರ್ ಕೂಡ ನೋಡೋದಾದರೆ ನಿಮಗೆ ಒಂದು 60% ಟೈರ್ ಕೂಡ ಇದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಗಾಡಿ ಬಂದು 2006 ಆಗಿರುತ್ತೆ ಮಾಡೆಲ್ಲು. ಓನರ್ಶಿಪ್ಪು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದ್ರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಅಂತಲೇ ಅರ್ಥ. ಇದ್ರ ಪ್ರೈಸ್ ಬಂದು 1,60,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೆಸಿಬಲ್ ಮಾಡಿಕೊಡ್ತಾರೆ. ಬಂದು ಕೂತು ಮಾತಾಡಿದ್ರೆ ನಿಜವಾಗ್ಲೂ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ, ಒಂದು ಉತ್ತಮ ಬೆಲೆಯಲ್ಲಿ ತೊಗೊಂಡೋಗಿ. ಇಲ್ಲಿ ಮಹೇಂದ್ರ ಎಕ್ಸಿವ್ ನೋಡ್ತಾ ಇರ್ಬೋದು. ಇದು ಕೂಡ ಫ್ಯಾಮಿಲಿಗೆ ಉತ್ತಮ ವೆಹಿಕಲ್ ಅಂತಲೇ ಹೇಳ್ತಾ, ಕಂಫರ್ಟಬಲ್ ಆಗಿರುತ್ತೆ. ಇದು ಕೂಡ ನಿಮಗೆ ಟಾಪ್ ಎಂಡ್ ಮಾಡಲಾಗಿರುತ್ತೆ. ಗಾಡಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಬಿಲ್ಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ಟೈರ್ ಕೂಡ ವಿತ್ 4 ಟೈರ್ಗೆ ವಿತ್ ಮ್ಯಾಗ್ವಿಲ್ ಕೂಡ ಇದೆ. ಈ ಗಾಡಿ ಬಂದು ನಿಮಗೆ 2013 ಸೆಕೆಂಡ್ ಓನರು. ಗಾಡಿ ರೇಟ್ ಬಂದು 7 ಲಕ್ಷ ಹೇಳ್ತಿದ್ದಾರೆ. ಇದಕ್ಕೂ ಕೂಡ ರೇಟ್ ಬಂದು ನೆಗೆಸಿಬಲ್ ಮಾಡಿ ಕೊಡ್ತಾರೆ. ಲೋನು ಕೂಡ ಆಗುತ್ತೆ. 2012 ಮೇಲೆ ಪ್ರತಿಯೊಂದು ವೆಹಿಕಲ್ ಲೋನ್ ಕೂಡ ಮಾಡಿಕೊಡ್ತಾರೆ. 7 ಲಕ್ಷ ಹೇಳ್ತಿದ್ದಾರೆ, ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಬಂದು ವಿಸಿಟ್ ಮಾಡಿ ಅಷ್ಟೇ. ಮತ್ತು ಇಲ್ಲೊಂದು ಐಟನ್ ಕೂಡ ನೋಡ್ತಾ ಇರ್ಬೋದು. KA01 ಬ್ಯಾಂಗ್ಳೂರು ವೆಹಿಕಲ್ಲು. ಈ ಐಟನ್ ಬಂದು ಟಾಪ್ ಎಂಡು ಅಷ್ಟ. ಇದರಲ್ಲಿ ಬಂದು ನಿಮಗೆ ಡ್ರೈವಿಂಗ್ ಕಲಿಯೋರಿಗೆ ತುಂಬ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ವೆಹಿಕಲ್ ಕೂಡ. ಏಜ್ ಪರ್ಸನ್ ಅವರು ತುಂಬ ಯೂಸ್ ಮಾಡೋಂಥ ವೆಹಿಕಲ್ಲು, ಫ್ಯಾಮಿಲಿಗೂ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ತಾ. ಐ10 ಅಷ್ಟ. ಇದು ಇದರಲ್ಲಿ ಬಂದು ನಿಮಗೆ ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಸೆಂಟ್ರಲ್ ಲಾಕ್ ಬರುತ್ತೆ, ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಇದು ಬಂದು ನಿಮಗೆ ಇದ್ರದ್ದು ಡೀಟೇಲ್ಸ್ ಬಂದು 2009. ಓನರ್ ಬಂದು 4 ಓನರ್ ಆಗಿದೆ ಅಷ್ಟೇ. 2,60,000 ಹೇಳ್ತಾ ಇದ್ದಾರೆ. ಎದುರುಗಡೆ ಬಂದು ಕೂತು ಮಾತಾಡಿದ್ರೆ ನೆಗೋಸಿಯಬಲ್ ಮಾಡಿ ಕೊಡ್ತಾರೆ. ಮತ್ತೊಂದು ಇಲ್ಲಿ ಹೋಂಡಾ ಬಿಯಾ ನೋಡ್ತಾ ಇರ್ಬೋದು. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ತಾ. ಇದರಲ್ಲೂ ಅಷ್ಟೇ ನಿಮಗೆ ಫ್ಯಾಮಿಲಿ ವೆಹಿಕಲ್ ಅಂತಲೇ ಹೇಳ್ತಾ. ಗಾಡಿ ಕೂಡ ನೀವು ನೋಡೋದಾದರೆ 4 ನ್ಯೂ ಟೈರ್ ಇದೆ, ವಿತ್ತು ಮ್ಯಾಗ್ವಿಲ್ ಕೂಡ ಬರುತ್ತೆ ನಿಮಗೆ. ಇದು ಕೂಡ ಅಷ್ಟೇ ಮೈಲೇಜ್ ಎಲ್ಲ ನಿಮಗೆ ಒಂದು 17ಇಂದ 18 ತನಕ ರೀಚ್ ಆಗುತ್ತೆ. ಇದ್ರದ್ದು ಡೀಟೇಲ್ಸ್ ಬಂದು 2015 and 16 ಮಾಡಲ್ಲು. ಸೆಕೆಂಡ್ ಓನರ್ ಆಗಿರುತ್ತೆ. ಕಿಲೋಮೀಟ್ರ್ 63,000 ಓಡಿದೆ. ಪ್ರೈಸ್ ಬಂದು 4,25,000 ಹೇಳ್ತಿದ್ದಾರೆ. ನೆಗೋಸಿಬಲ್ ಮಾಡಿ ಕೊಡ್ತಾರೆ ಪ್ರತಿಯೊಂದು ವೆಹಿಕಲ್ಗೂ. ಗಾಡಿಯು ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ನೋಡ್ಬೋದು. ಎಲ್ಲೂ ಕೂಡ ನಿಮ್ಮದು ಒಂದು ಡೆಂಟ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದೇ ರೀತಿ ಇಲ್ಲ. ಎದುರುಗಡೆ ಬಂದು ಕೂತು ಮಾತಾಡಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಮತ್ತೊಂದು ಇಲ್ಲಿ ಸುಜುಕಿ ರಿಡ್ಜ್ ನೋಡ್ತಾ ಇರ್ಬೋದು. ಇದು VXI. ಇದು ಬಂದು 2010, 63,000 ಓಡಿದೆ. ಗಾಡಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಟೈರ್ ನೋಡೋದಾದರೆ ನಿಮಗೆ 70ಇಂದ 80% ತನಕ 4 ಟೈರು ಕೂಡ ಇದೆ. ಗಾಡಿ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಕೂಡ ರಿಡ್ಜಲ್ಲಿ ಕೆಲವರು ತುಂಬ ಇಷ್ಟಪಡೋಂಥದ್ದು ಗನ್ ವೆಹಿಕಲ್ ಅಂತಲೇ ಹೇಳ್ತಾ. ಈ ಗಾಡಿ ಡೀಟೇಲ್ಸ್ ಬಂದು 2010 ಸಿಂಗಲ್ ಓನರ್ ವೆಹಿಕಲ್. ಇದು 63,000 ಅಷ್ಟೇ ಓಡಿರೋದು. 3,30,000 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಸಿಬಲ್ ಮಾಡಿಕೊಡ್ತಾರೆ. ಮತ್ತೊಂದು ಇಲ್ಲಿ ಸುಜುಕಿಲಿ A-Star VXI ನೋಡ್ತಾ ಇರ್ಬೋದು. ಈ ಗಾಡಿನೂ ಕೂಡ ತುಂಬ ಒಳ್ಳೆ ವೆಹಿಕಲ್ ಆಗಿರುತ್ತೆ. ಮೈಲೇಜಲ್ಲಿ ತುಂಬ ಉತ್ತಮ ಮೈಲೇಜ್ ಕೊಡಂತಲೇ ಹೇಳ್ತಾ. ಫ್ಯಾಮಿಲಿಯು ಕೂಡ ಇದು ತುಂಬ ವೆಹಿಕಲ್ ಆಗಿರುತ್ತೆ. ಇದು ಬಂದು ನಿಮಗೆ 2010 ಸಿಂಗಲ್ ಓನರ್ ಆಗಿದೆ. 65,000 ರನ್ ಆಗಿದೆ. 2,50,000 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಸಿಬಲ್ ಕೊಡ್ತಾರೆ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಕೂಡ ನೋಡ್ಬೋದು. ಸಿಲ್ವರ್ ಕಲರ್ ಆಗುತ್ತೆ. ಟಯರೆಲ್ಲ ನಿಮಗೆ ಬಂದು ಒಂದು 80ಇಂದ 90% ತನಕ ಟೈರ್ ಕೂಡ ಇದೆ. ಗಾಡಿ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಂಗ್ಳೂರು ವೆಹಿಕಲ್ ಆಗಿರುತ್ತೆ.
ಮತ್ತೊಂದು ಐಟೆನ್ ನೋಡ್ಬೋದು, ಅಲ್ಲಿ ಮೆರೂನ್ ನೋಡಿದರೆ ಇಲ್ಲಿ ಗ್ರೇ ಬೇಕಾಗಿರ್ಗೆ ಗ್ರೇ, ಮೆರೂನ್ ಬೇಕಾಗಿರ್ಗೆ ಮೆರೂನ್ ಸಿಗುತ್ತೆ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ. ಕೆಲವು ಫ್ಯಾಮಿಲಿಗಳಲ್ಲಿ ಗ್ರೇ ಕಲರ್ ತುಂಬ ಇಷ್ಟಪಡೋಂಥ ಕಲರ್ ಇದು. ಗಾಡಿ ಕೂಡ ನೋಡ್ಬೋದು ಇದು ಎಷ್ಟು ಚೆನ್ನಾಗಿದೆ ಅಂತ. ಇದು ಮ್ಯಾಗ್ನಾ ವೇರಿಯಂಟು. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಸಿಸ್ಟಮು, AC ಇಷ್ಟು ಕೂಡ ಬರುತ್ತೆ. ಫ್ಯಾಮಿಲಿಗೆ ತುಂಬ ಒಳ್ಳೆ ವೆಹಿಕಲ್ ಅಂತ ಹೇಳ್ತಾ ಇದ್ರದ್ದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇದು ಬಂದು 2010 ಸೆಕೆಂಡ್ ಓನರ್ ಆಗಿದೆ. 73,000 ರನ್ ಆಗಿದೆ. 2,70,000 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೆಸಿಬಲ್ ಮಾಡಿ ಕೊಡ್ತಾರೆ. ಇದು ಕೂಡ ನಿಮಗೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಗಾಡಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಸ್ವಿಫ್ಟ್ ಕೂಡ ನೋಡ್ಬೋದು, ಮೆರೂನ್ ಕಲರು. ಈ ಸ್ವಿಫ್ಟು ಮತ್ತು ಕೆಲವರು ತುಂಬ ಫ್ಯಾಮಿಲಿಯವರು ಇಷ್ಟಪಡೋಂಥದ್ದು. ರೋಡ್ ಗ್ರಿಪ್ಗೆ ತುಂಬ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ತಾ ತುಂಬ ಗಾಡಿ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿದೆ ಅಂತ. ಇದು ಒಂದು ಬ್ಯಾಂಗ್ಳೂರು ವೆಹಿಕಲ್ಲು K51. ಟೈರ್ ಎಲ್ಲ ನೋಡೋದಾದರೆ ನಿಮಗೆ 70-80% ತನಕ ಟೈರ್ ಕೂಡ ಇದೆ. ಗಾಡಿ ನೋಡ್ಬೋದು ಎಷ್ಟು ನೀಟಾಗಿ ಕ್ಲಾಸಿಕ್ ಆಗಿದೆ ಅಂತ. ಇದ್ರದ್ದು ಡೀಟೇಲ್ಸ್ ಬಂದು ಸ್ವಿಫ್ಟ್ VDI ಬಂದು ಇದು ನಿಮಗೆ ಇದು ಮೈಲೇಜ್ ಕೂಡ ವರ್ತಾಗಿರುತ್ತೆ. ಇದ್ರದ್ದು ಡೀಟೇಲ್ಸ್ ಬಂದು 2009 ಸೆಕೆಂಡ್ ಓನರು. 89,000 ರನ್ ಆಗಿದೆ. ಪ್ರೈಸ್ ಬಂದು 3,20,000 ಹೇಳ್ತಾ ಇದ್ದಾರೆ. ಈ ಕಾರ್ಗೂ ಅಷ್ಟೇ ನೆಗೋಸಿಬಲ್ ಮಾಡಿಕೊಡ್ತಾರೆ. ಬಂದು ಎದುರುಗಡೆ ಬಂದು ಕೂತ್ ಮಾತಾಡೋದು ಅಷ್ಟೇ ಬಾಕಿ. ಮತ್ತು ಇಲ್ಲೊಂದು ಹ್ಯುಂಡೈ ಕ್ರೆಟಾ ಕೂಡ ನೋಡ್ಬೋದು. ಒಳ್ಳೆ ಲಕ್ಸುರಿ ವೆಹಿಕಲ್ಲು. ಆಫೀಸರ್ಸ್ ಎಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ಕ್ರೆಟಾ ಇದು ಬಂದು ನಿಮಗೆ ಡೀಟೇಲ್ಸ್ ಬಂದು 2012 ಸೆಕೆಂಡ್ ಓನರ್ ಆಗಿದೆ. 79,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. 11,50,000 ಹೇಳ್ತಾ ಇದ್ದಾರೆ. ಈ ಕಾರು ಕೂಡ ನಿಮಗೆ ಲೋನ್ ಕೂಡ ಆಗುತ್ತೆ, ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮಗೆ. ಗಾಡಿ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅಂತ. ವಿತ್ ಮ್ಯಾಗ್ ವೀಲ್ ಕೂಡ ಸಿಗುತ್ತೆ. 4 ಮ್ಯಾಗ್ ವೀಲು. ಟೈರ್ ಕೂಡ 70-80% ಟೈರ್ ಇದೆ. ಗಾಡಿ ಕೂಡ ಎಷ್ಟು ತುಂಬ ಚೆನ್ನಾಗಿ ಮಾಡಿದೆ ಅಂತ. ವಿತ್ ಸನ್ ರೂಫ್ ಕೂಡ ಇದೆ ಗಾಡಿ. ಇದು 11.5 ಲಕ್ಷ ಹೇಳ್ತಿದ್ದಾರೆ. ಸ್ವಲ್ಪ ನೆಗೆಸಿಬಲ್ ಮಾಡಿಕೊಡ್ತಾರೆ. ಮತ್ತೊಂದು ಇಲ್ಲಿ ಸುಜುಕಿ ಬ್ರಿಜಾ ನೋಡ್ತಾ ಇರ್ಬೋದು. VXI 2021 ಮಾಡಲ್ಲು. ಸಿಂಗಲ್ ಓನರು. 1,14,000 ಅಷ್ಟೇ ರನ್ ಆಗಿದೆ. ಇದು ಬಂದು ನಿಮಗೆ 9,50,000 ಹೇಳ್ತಾ ಇದ್ದಾರೆ. ಇದು ಕೂಡ ನೆಗೆಸಿಬಲ್ ಆಗುತ್ತೆ. ಇದು ಕೂಡ ನಿಮಗೆ ಲೋನ್ ಕೂಡ ಆಗುತ್ತೆ. ನಿಮ್ಮ ಸಿವಿಲ್ ಚೆಕ್ ಮಾಡಿ 70-80% ತನಕ ಲೋನ್ ಕೂಡ ಆಗುತ್ತೆ. ಇದು ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 4 ಶೋರೂಮಲ್ಲಿ ಹೇಗೆ ಬಂತು ಗಾಡಿ ಹಾಗೇ ಇದೆ. ಗಾಡಿ ಕೂಡ ನೀವು ಚೆಕ್ ಮಾಡ್ಬೋದು. ಒರಿಜಿನಾಲಿಟಿ ಹೇಗಿತ್ತು ಹಾಗೇ ಇದೆ. 9,50,000 ಹೇಳ್ತಿದ್ದಾರೆ. ಮಾಡಲ್ ಬಂದು 2021. ಕಿಲೋಮೀಟ್ರ್ ಬಂದು 1,14,000 ಓಡಿದೆ. 9,50,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಮತ್ತೊಂದು ಇಲ್ಲಿ ಸ್ವಿಫ್ಟ್ ಕೂಡ ನೋಡ್ಬೋದು. ಆವಾಗಲೇ ಮೆರೂನ್ ಕಲರ್ ನೋಡಿದ್ರಿ. ಇಲ್ಲಿ ಸ್ವಿಫ್ಟು VXI ವೈಟ್ ಕಲರ್ ಕೂಡ ನೋಡ್ತಾ ಇದ್ದೀರಾ. ಇದ್ರ ಡೀಟೇಲ್ಸ್ ಬಂದು 2020. ಇದು ಕೂಡ ಸಿಂಗಲ್ ಓನರ್ ಅಷ್ಟೇ. ಜಸ್ಟ್ 65,000 ಅಷ್ಟೇ ರನ್ ಆಗಿದೆ. ಗಾಡಿ ಕೂಡ ನೋಡೋದಾದರೆ ಇದು ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿಗೆ ಒಳ್ಳೆ ಉತ್ತಮ ಗಾಡಿ ಅಂತಲೇ ಹೇಳ್ತಾ 6,75,000 ಹೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ನೆಗೆಸಿಬಲ್ ಆಗುತ್ತೆ. ಲೋನ್ ಕೂಡ ಆಗುತ್ತೆ. ಇವ್ರ ಕಡೆಯಿಂದ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. 6,75,000 ಹೇಳ್ತಾ ಇದ್ದಾರೆ. ನೆಗೆಸಿಬಲ್ ಇದೆ. ಮತ್ತು ಇಲ್ಲಿ i20 ಅಷ್ಟಾ ನೋಡ್ತಾ ಇರ್ಬೋದು. ಟಾಪ್ ಎಂಡ್ ಮಾಡಲ್ ಇದು ಕೂಡ ಒಳ್ಳೆ ಗಾಡಿ ಅಂತಲೇ ಹೇಳ್ತಾ. ಇದು ಕೂಡ KA05 ಬ್ಯಾಂಗ್ಳೂರು ವೆಹಿಕಲ್ ಆಗುತ್ತೆ. ಗಾಡಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ವಿತ್ತು ಮ್ಯಾಗ್ ವೀಲ್ ಇದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳೋದಾದರೆ 2018 ಸಿಂಗಲ್ ಓನರು. 89,000 ರನ್ ಆಗಿದೆ. ಇನ್ಶೂರೆನ್ಸು ಫ್ರೆಸ್ಸು. ನಿಮಗೆ ಈ ಪ್ರೈಸ್ ಬಂದು 7,50,000 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೆಸಿಬಲ್ ಇದ್ದೇ ಇರುತ್ತೆ. ಮತ್ತೊಂದು ಇಲ್ಲಿ ಸ್ವಿಫ್ಟ್ ಕೂಡ ನೋಡ್ತಾ ಇರ್ಬೋದು. KA50 ಬ್ಯಾಂಗ್ಳೂರು ವೆಹಿಕಲ್ಲು. ಕೆಲವ್ರಿಗೆ ಯಾವ್ಯಾವ ಕಲರ್ ಬೇಕೋ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಫ್ಯಾಮಿಲಿಗೆ ಅವರು ಒಂದು ವೈಟ್ ಕೇಳ್ತಾರೆ, ಮೆರೂನ್ ಕೇಳ್ತಾರೆ, ಗ್ರೇ ಕೇಳ್ತಾರೆ. ಇಲ್ಲಿ ವೈಟ್ ಕೂಡ ಒಂದು ಸ್ವಿಫ್ಟ್ ಇದೆ. ಇದ್ರದ್ದು ಡೀಟೇಲ್ಸ್ ಬಂದು ನಿಮಗೆ 2015 ಸೆಕೆಂಡ್ ಓನರು. 85,000 ರನ್ ಆಗಿದೆ. ಇನ್ಶೂರೆನ್ಸ್ ಕೂಡ ಫ್ರೆಶ್ ಇನ್ಶೂರೆನ್ಸ್ ಇದೆ. ಇದ್ರದ್ದು ಗಾಡಿ ಬಂದು 5,40,000 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೆಸಿಬಲ್ ಮಾಡಿಕೊಡ್ತಾರೆ. ಸುಜುಕಿ ಸೆಲೆರೋ ಕೊಡ್ತಾರೆ ನೋಡ್ತಾ ಇರ್ಬೋದು. ಈ ಗಾಡಿ ಕೂಡ ಮೈಲೇಜಲ್ಲಿ ತುಂಬ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ತಾ. ಫ್ಯಾಮಿಲಿಗೂ ಅಷ್ಟೇ ತುಂಬ ಒಳ್ಳೆ ವೆಹಿಕಲ್ಲು. ಸಿಟೀಲಿ ಓಡಾಡೋರಿಗೆ, ಡ್ರೈವಿಂಗ್ ಕಲರ್ಗೆ, ಸ್ವಲ್ಪ ಸಣ್ಣ ಫ್ಯಾಮಿಲಿಯವ್ರಿಗೆ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ತಾ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಹೇಳೋದಾದರೆ 2016 ಸಿಂಗಲ್ ಓನರು. 70,000 ರನ್ ಆಗಿದೆ. ಪ್ರೈಸ್ ಬಂದು 4,80,000 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೆಸಿಬಲ್ ಮಾಡಿಕೊಡ್ತಾರೆ. ಗಾಡಿ ಕೂಡ ನೋಡೋದಾದರೆ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 70-80% ತನಕ ಟೈರ್ ಇದೆ. ಗಾಡಿ ಕೂಡ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತೊಂದು ಇಲ್ಲಿ i20 ಅಷ್ಟಾ ನೋಡ್ತಾ ಇರ್ಬೋದು. ಟಾಪ್ ಎಂಡ್ ಮಾಡಲು ಆವಾಗಲೊಂದು ತೋರಿಸ್ದೆ. ಅದು ಕೂಡ ಟಾಪ್ ಎಂಡು. ಇದು ಕೂಡ ನಿಮಗೆ ಗಾಡಿ ಬಿಲ್ಡ್ ಕ್ವಾಲಿಟಿ ನೋಡ್ಬೋದು. ಶೋರೂಮಲ್ಲಿ ಬಂತು ಆಗಿದ್ದೆ. KA05 ಬ್ಯಾಂಗ್ಳೂರು ವೆಹಿಕಲ್ಲು.
ಇದರಲ್ಲೂ ಅಷ್ಟೇ ನಿಮಗೆ ಪವರ್ ಶೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಕಂಪ್ನಿ ಸಿಸ್ಟಮು, ಲೆದರ್ ಸೀಟು ಪ್ರತಿಯೊಂದು ಬರುತ್ತೆ. ಗಾಡಿ ಕೂಡ ತುಂಬ ಕಂಫರ್ಟಬಲ್ ಆಗಿರುತ್ತೆ ಓಡಿಸೋಕ್ಕೆ. ಟೈರ್ ನೋಡೋದಾದರೆ ವಿತ್ ಮ್ಯಾಗ್ ವೀಲ್ ಸಹಿತ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಟೈರ್ ಕೂಡ ಒಂದು 50-60% ತನಕ ಟೈರ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳೋದಾದರೆ 2014 ಸಿಂಗಲ್ ಓನರು, 78,000 ರನ್ ಆಗಿದೆ. ಗಾಡಿ ಬಂದು 5,50,000 ನೆಗೆಸಿಬಲ್ ಇದ್ದೇ ಇರುತ್ತೆ ಪ್ರತಿಯೊಂದು ಕಾರ್ಗೂ. ಇವ್ರ ಶೋರೂಮ್ಗೆ ವಿಸಿಟ್ ಮಾಡಿ ಕೂತು ಮಾತಾಡಿ ಹೆಚ್ಚು ಕಡಿಮೆ ಮಾಡಿ ಕೊಟ್ಟೇ ಕೊಡ್ತಾರೆ. ಗಾಡಿ ಕೂಡ ತುಂಬ ಅಲ್ಟಿಯಾಗಿದೆ ಅಂತ ಹೇಳ್ಬೋದು. ಮತ್ತೊಂದು ಇಲ್ಲಿ ಆಲ್ಟೋ LXi ನೋಡ್ತಾ ಇರ್ಬೋದು. ಇದು ಸಣ್ಣ ಪುಟ್ಟ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ತಾ, ಕೆಲವರು ಮೈಲೇಜ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಯಾವ ಗಾಡಿ ತೊಗೊಂಡ್ರೆ ಬೆಟರ್ ಅಂತ. ಆಲ್ಟೋ K10 ಒಳ್ಳೆ ಉತ್ತಮ ಗಾಡಿ ಇದು. ಕಲಿಯೋರ್ಗಾಗಲಿ ಒಳ್ಳೆ ಗಾಡಿ ಅಂತಲೇ ಹೇಳ್ತಾ, ಗಾಡಿ ಕೂಡ ನೋಡ್ತಾ ಇರ್ಬೋದು 70-80% ತನಕ ಟೈರ್ ಇದೆ. ನಿಮಗೆ ಶೋರೂಮಲ್ಲಿ ಹೇಗೆ ಬಂತು ಗಾಡಿ ಅದೇ ಥರ ಇದೆ. ಈ ಗಾಡಿ ಡೀಟೇಲ್ಸ್ ಬಂದು ನಿಮಗೆ ಆಲ್ಟೋ 800 LXi ಇದು 2017 ಸಿಂಗಲ್ ಓನರು, 67,000 ಅಷ್ಟೇ ರನ್ ಆಗಿದೆ. 3,25,000 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೆಸಿಬಲ್ ಇರುತ್ತೆ. 2017 ಮಾಡಲು ಹೋಂಡಾ ಸಿವಿಕ್ ಇದು ಕೂಡ ಅಷ್ಟೇ. ನಿಮಗೆ ಗಾಡಿ ಆಫೀಸರು ಮತ್ತು ಕೆಲವರು ಬ್ಯಾಂಕ್ ವರ್ಕ್ ಮಾಡೋರಿಗೆ ತುಂಬ ಲೈಕ್ ಮಾಡೋಂಥ ವೆಹಿಕಲ್ಲು. ವಿತ್ ಮ್ಯಾಗ್ವಿಲ್ ಕೂಡ ಇದೆ 5. ಇದು ಕೂಡ ನಿಮಗೆ 70-80% ತನಕ ಟೈರ್ ಕೂಡ ಇದೆ. ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಲರ್ಜರಿಯಾಗಿ ಇದು ಮೇಂಟೈನ್ ಮಾಡಿದ್ದಾರೆ ಅಂತ. ಈ ಗಾಡಿ ಬಗ್ಗೆ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. 2007 ಸೆಕೆಂಡ್ ಓನರು, 86,000 ಅಷ್ಟೇ ರನ್ ಆಗಿದೆ. ಗಾಡಿ ರೇಟ್ ತಿಳಿಸ್ಕೊಡ್ತೀನಿ ಕೇಳಿ, 3,20,000. ಇದಕ್ಕೂ ಅಷ್ಟೇ ನೆಗೆಸಿಬಲ್ ಆಗುತ್ತೆ. ಗಾಡಿ ಕೂಡ ತುಂಬ ಅಲ್ಟಿ ಇದೆ ನೋಡಿ. ಮತ್ತು ಇಲ್ಲಿ ಸುಜುಕಿ ಎರ್ಟಿಗಾ ನೋಡ್ತಾ ಇರ್ಬೋದು. ಕೆಲವರು ಫ್ಯಾಮಿಲಿಗೆ ಹುಡುಕ್ತಾ ಇರ್ತೀರ ಎರ್ಟಿಗಾ ಬೇಕು ಅಂತ, ಇವ್ರ ಶೋರೂಮಲ್ಲಿ ಎರ್ಟಿಗಾ ಕೂಡ ಸಿಗುತ್ತೆ. ಇದು ಬಂದು ಡೀಸೆಲ್ ವೆಹಿಕಲು. ನಿಮಗೆ ಮೈಲೇಜ್ ಕೂಡ ಉತ್ತಮ ಮೈಲೇಜ್ ಕೊಡುತ್ತೆ. ಗಾಡಿ ಕೂಡ ನೋಡೋದಾದರೆ ನಿಮಗೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಇದು ಕೂಡ ನೋಡ್ಬೋದು. ನಿಮಗೆ ಟೈರ್ ಎಲ್ಲ ಬಂದರೆ ಬ್ರ್ಯಾಂಡ್ ನ್ಯೂ ಟೈರ್ 4 ಕೂಡ. ನಿಮಗೂ ಇದು ಕೂಡ ಗಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಒಂದು ಸ್ಕ್ರ್ಯಾಚಸ್ಸು ಡೆಂಟ್ ಆಗಿರೋದೇನಿಲ್ಲ. ಗಾಡಿ ಶೋರೂಮಲ್ಲಿ ಹೇಗೆ ಬಂತು ಅದೇ ಥರ ಕಾಣ್ತಾ ಇದೆ. 7 ಸೀಟರು ಫ್ಯಾಮಿಲಿಗೆ ಉತ್ತಮ ಗಾಡಿ ಅಂತಲೇ ಹೇಳ್ತಾ, ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸು ಕೂಡ ತಿಳಿಸ್ಕೊಡ್ತೀನಿ. ಎರ್ಟಿಗಾ VDI ಇದು 2012 ಸಿಂಗಲ್ ಓನರ್ ವೆಹಿಕಲ್ ಇದು ಬಂದು ನಿಮಗೆ 13,000 ರನ್ ಆಗಿದೆ. ಪ್ರೈಸ್ ಬಂದು 6 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೆಸಿಬಲ್ ಮಾಡಿ ಕೊಡ್ತಾರೆ. ಲೋನ್ ಕೂಡ ಅವೈಲೇಬಲ್ ಇರುತ್ತೆ ಇದು. ಮತ್ತು ಇಲ್ಲೊಂದು ಬಲೆನ ಕೂಡ ನೋಡ್ತಾ ಇರ್ಬೋದು ಸುಜುಕಿ. ಇದು ಬಂದು ಆಫೀಸರ್ಸು ಮತ್ತು ಲರ್ಜರಿಯಾಗಿ ಓಡಾಡೋರಿಗೆ ತುಂಬ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ತಾ, ಇದು ಬಂದು ನಿಮಗೆ 2017 ಸಿಂಗಲ್ ಓನರು, 71,000 ಅಷ್ಟೇ ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ನಿಮಗೆ. ಜೆನ್ಯನ್ನಾಗಿ ವೆಹಿಕಲ್ಲು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಟೈರ್ ಕೂಡ ನೋಡೋದಾದರೆ ನಿಮಗೆ 80-90% ತನಕ ಟೈರ್ ಇದೆ. ಗಾಡಿ ಒಳ್ಳೆ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ, ಇದ್ರ ಪ್ರೈಸ್ ಬಂದು 6,80,000 ಹೇಳ್ತಾ ಇದ್ದಾರೆ. ಗ್ರೇ ಕಲರು ಫ್ಯಾಮಿಲಿ ತುಂಬ ಇಷ್ಟಪಡೋಂಥದ್ದು. 6,80,000 ಹೇಳ್ತಾ ಇದ್ದಾರೆ. 2017 ಸ್ವಲ್ಪ ನೆಗೆಸಿಬಲ್ ಇರುತ್ತೆ. ಮತ್ತೊಂದು ಇಲ್ಲಿ ವೈಟ್ ಕಲರ್ ಸ್ವಿಫ್ಟ್ ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ ಡೀಟೇಲ್ಸು ಸ್ವಿಫ್ಟ್ VDI ಇದು 2017 ಸಿಂಗಲ್ ಓನರ್ ಆಗಿರುತ್ತೆ. 90,000 ರನ್ ಆಗಿದೆ. ನಿಮ್ಗೆ ಇದು ಕೂಡ ಲೋನ್ ಆಪ್ಷನ್ ಕೂಡ ಇರುತ್ತೆ. ಇದು ಕೂಡ ಇನ್ಸೂರೆನ್ಸ್ ಫ್ರೆಶ್ ಇರುತ್ತೆ. 4,60,000 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೆಸಿಬಲ್ ಮಾಡಿಕೊಡ್ತಾರೆ. ಗಾಡಿ ಕೂಡ ನೀವು ನೋಡೋದಾದರೆ ಟೈರ್ ಕಂಡೀಷನ್ ಎಲ್ಲ ಒಂದು 60-70% ತನಕ ಟೈರ್ ಇದೆ. ಗಾಡಿ ಕೂಡ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತಲೇ ಹೇಳ್ತಾ 2012 4,60,000 ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಇನ್ನೊಂದು ಸುಜುಕಿ ಸಿಯಾಜ್ ಕೂಡ ನೋಡ್ತಾ ಇರ್ಬೋದು. ಈ ಗಾಡಿನೂ ಅಷ್ಟೇ ಆಫೀಸರ್ಸ್ಗೆ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ತಾ, ಬ್ಯಾಂಕಲ್ಲಿ ವರ್ಕ್ ಮಾಡೋರಿಗೂ ಕೂಡ ಇದು ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ತಾ, ಈ ಗಾಡಿ ಬಗ್ಗೆ ಕೂಡ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನಿಮಗೆ. 2018 ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ರನ್ನಿಂಗ್ ಆಗಿರೋದು 92,000 ಅಷ್ಟೇ ರನ್ನಿಂಗ್ ಆಗಿದೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಟೈರ್ ಕಂಡೀಷನ್ ನೋಡೋದಾದರೆ ನಿಮಗೆ 70% ಟೈರ್ ಕೂಡ ಇದೆ. ಇದ್ರದ್ದು ಪ್ರೈಸ್ ಬಂದು 7,50,000 ಹೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ಪ್ರೈಸು ನೆಗೆಸಿಬಲ್ ಇರುತ್ತೆ. ಪ್ರತಿಯೊಂದು ಕಾರ್ಗೂ ಇವ್ರ ಶೋರೂಮಲ್ಲಿ ನೆಗೆಸಿಬಲ್ ಇರುತ್ತೆ. ಎದುರುಗಡೆ ಬಂದು ಕೂತು ಮಾತಾಡಿದ್ರೆ ಒಂದು ಬೆಸ್ಟು ಉತ್ತಮ ಕಾರ್ ತೊಗೊಂಡೋಗ್ಬೋದು. ಮತ್ತೊಂದು ಇಲ್ಲಿ ಟಾಟಾ ನ್ಯಾನೋ ಕೂಡ ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ ಕಲಿಯೋರಿಗೆ, ಸಿಟಿಲಿ ಸಿಂಪಲಾಗಿ ಓಡಾಡೋರಿಗೆ, ಆರಾಮಾಗಿ ಮಳೆ ಆಗಲಿ ಬಿಸಿಲಾಗಲಿ 4 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಮೈಲೇಜ್ಗೂ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ತಾ, ಇದು ಬಂದು ನಿಮಗೆ ಡೀಟೇಲ್ಸು 2013 ಸಿಂಗಲ್ ಓನರು, 32,000 ಅಷ್ಟೇ ಓಡಿದೆ. ಇದರಲ್ಲೂ ಅಷ್ಟೇ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಟೈರ್ ನೋಡೋದಾದರೆ ನಿಮಗೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ವಿತ್ ಮ್ಯಾಗ್ ವೀಲ್ ಅವೈಲೇಬಲ್ ಇದೆ. ಈ ಕಾರ್ ಪ್ರೈಸ್ ಬಂದು ನಿಮಗೆ
1,30,000 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಸಿಯಬಲ್ ಮಾಡಿಕೊಡ್ತಾರೆ. 2013 ಸಿಂಗಲ್ ಓನರು 1,30,000, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಮತ್ತೊಂದು ಸುಜುಕಿ ಸೆಲೆರೋ ನೋಡ್ತಾ ಇರ್ಬೋದು. ಇದು ಅಷ್ಟೇ ಮೈಲೇಜ್ಗೆ ಉತ್ತಮ ವೆಹಿಕಲ್ ಅಂತಲೇ ಹೇಳ್ತಾ ಫ್ಯಾಮಿಲಿಗೂ ಒಳ್ಳೆ ಗಾಡಿಯಾಗಿರುತ್ತೆ. ಇದು ಬಂದು 2018-19 ಮಾಡಲು ಸಿಂಗಲ್ ಓನರ್ ಕೂಡ ಇದುವೆ. 63,000 ಓಡಿದೆ. ಇದು ರೈಟ್ ಬಂದು ನಿಮಗೆ 5 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಸಿಯಬಲ್ ಮಾಡಿಕೊಡ್ತಾರೆ. ಇದು ಕೂಡ ನಿಮಗೆ ಇವ್ರ ಶೋರೂಮಲ್ಲಿ ಲೋನ್ ಕೂಡ ಅವೈಲೇಬಲ್ ಆಗಿರುತ್ತೆ. 70-80% ಲೋನ್ ಕೂಡ ಕೊಡ್ತಾರೆ. ನಿಮ್ಮ ಸಿವಿಲ್ ಚೆಕ್ ಮಾಡಿ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ಬೋದು. 2018 ಫಾರ್ 19 5 ಲಕ್ಷ ಹೇಳ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಸುಜುಕಿ ರಿಡ್ಸ್ ನೋಡ್ತಾ ಇರ್ಬೋದು. ಇದು ಬಂದು ಡೀಟೇಲ್ಸ್ ನಿಮಗೆ 2014 ಓನರ್ ಬಂದು ಸೆಕೆಂಡ್ ಓನರ್ ಆಗಿರುತ್ತೆ. ಕಿಲೋಮೀಟ್ರ್ ಬಂದು 1,03,000 ಅಷ್ಟೇ ರನ್ ಆಗಿದೆ. ಇನ್ಸೂರೆನ್ಸ್ ಕೂಡ ಫ್ರೆಶ್ ಇನ್ಸೂರೆನ್ಸ್ ಸಿಗುತ್ತೆ. ಈ ಗಾಡಿ ನಿಮ್ಗೆ ಆವಾಗಲೇ ಹೇಳ್ದಂಗೆ ರಿಡ್ಸ್ ಅಂದರೆ ಗನ್ ಇದ್ದಂಗೆ ಗಾಡಿ ಅಷ್ಟೇ ತುಂಬ ಚೆನ್ನಾಗಿದೆ. ಇದರಲ್ಲೂ ಬಂದು ಅಷ್ಟೇ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಕಂಪ್ನಿ ಸಿಸ್ಟಮು ಪ್ರತಿಯೊಂದು ಬರುತ್ತೆ. ಮೈಲೇಜು ಕೂಡ ನೀವು 15-18 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರದ್ದು ಪ್ರೈಸ್ ಬಂದು 4,80,000 ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಮತ್ತು ಇನ್ನು ವೈಟ್ ಒಂದು i20 ಕೂಡ ನೋಡ್ತಾ ಇರ್ಬೋದು. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ತಾ. ಟೈರ್ ಕೂಡ ನಿಮಗೆ ಇದು 50-60% ತನಕ ಟೈರ್ ಇದೆ. ಈ ಗಾಡಿ ಬಂದು 2010 ಸೆಕೆಂಡ್ ಓನರು 73,000 ಓಡಿದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. 3,10,000 ರೂಪಾಯಿ ಹೇಳ್ತಿದ್ದಾರೆ. ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಇದು ಬಂದು K51 ಬ್ಯಾಂಗ್ಳೂರು ವೆಹಿಕಲ್ಲು ಸುಜುಕಿ ಈಕೋ. ಇದ್ರ ಬಗ್ಗೆ ನಿಮಗೆ ಹೇಳ್ಬೇಕಾಗಿರೋದೇ ಇಲ್ಲ. ಯಾಕಂದರೆ ಇದು ಫ್ಯಾಮಿಲಿಗೂ ಹೊರ್ತು, ಸ್ಕೂಲ್ ಬಾಡಿಗೆ ಹೊಡೆಯೋರ್ಗೂ ಹೊರ್ತು, ಲಗೇಜ್ ಓನಾಗಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅವ್ರಿಗೂ ಹೊರ್ತಾಗಿರುತ್ತೆ. ಮೂರಕ್ಕೂ ಹೊರ್ತಾಗಿರುತ್ತೆ. ಇದು ಬಂದು ಈಕೋ, ಸುಜುಕಿ ಈಕೋ. ಇದು ಬಂದು ನಿಮಗೆ 2019 ಮಾಡಲು ಸಿಂಗಲ್ ಓನರ್ ಅಷ್ಟೇ. ಗಾಡಿ ಬಂದು 69,000 ಅಷ್ಟೇ ಓಡಿ ಇರೋದು. ಇದು ಕೂಡ ನಿಮಗೆ ಲೋನ್ ಅವೈಲೇಬಲ್ ಆಪ್ಷನ್ ಕೂಡ ಇರುತ್ತೆ. ಇದಕ್ಕೆ ಪ್ರೈಸ್ ಬಂದು 4,80,000 ಹೇಳ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಗಾಡಿ ನೋಡೋದಾದರೆ ನಿಮಗೆ ಟೈರ್ ಕಂಡೀಷನ್ ಎಲ್ಲ 50-60% ತನಕ ಟೈರ್ ಇದೆ. ಬಾಡಿ ಲೈನ್ ಕೂಡ ನೋಡ್ಬೋದು. ಯಾವುದೇ ರೀತಿ ಡೆಂಟ್, ಸ್ಕ್ರಾಚಸ್ ಯಾವುದೂ ಇಲ್ಲ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ, ಯಾರ್ಯಾರು ಈಕೋ ಇಷ್ಟು ದಿನ ಹುಡುಕ್ತಾ ಇದ್ರಿ ಇವ್ರ ಶೋರೂಮ್ಗೆ ಬನ್ನಿ. ಒಂದು ಉತ್ತಮ ಬೆಲೆಯಲ್ಲಿ ಈಕೋ ಕೊಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ, ತೊಗೊಂಡೋಗಿ. ಮತ್ತು ಇಲ್ಲೊಂದು ರೆನಾಲ್ಟ್ ಪಲ್ಸ್ ಕೂಡ ನೋಡ್ಬೋದು. ಈ ಗಾಡಿ ಕೂಡ ರೆನಾಲ್ಟ್ ಪಲ್ಸು ಕೆಲವರು ಯೂಸ್ ಮಾಡೋಕ್ಕೆ ಮೈಲೇಜ್ಗೆ ಒಳ್ಳೆ ವೆಹಿಕಲ್ ಕೂಡ ಇದರಲ್ಲೂ ಅಷ್ಟೇ ಒಳ್ಳೆ ಫೀಚರ್ ಕೂಡ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಕಂಪ್ನಿ ಸಿಸ್ಟಮ್ ಒಳ್ಳೆ ಬರುತ್ತೆ. ಲೆದರ್ ಸೀಟ್ ಕೂಡ ಇದೆ. ಸ್ಪೇಸು ಕೂಡ ತುಂಬ ಚೆನ್ನಾಗಿದೆ ವೆಹಿಕಲಲ್ಲಿ. ರೆನಾಲ್ಟ್ ಪಲ್ಸ್ ಇದು 2012 ಮಾಡಲು ಸಿಂಗಲ್ ಓನರು 1,25,000 ಓಡಿದೆ. ಇನ್ಸೂರೆನ್ಸ್ ಕೂಡ ರನ್ ಆಗಿದೆ. 3,40,000 ಹೇಳ್ತಿದ್ದಾರೆ. ಇದು ಕೂಡ ನಿಮಗೆ ನೆಗೋಸಿಯಬಲ್ ಮಾಡಿಕೊಡ್ತಾರೆ. 2012 ಮಾಡಲು ನೋಡಿ. ಒಂದಲ್ಲ ಎರಡಲ್ಲ ಸ್ವಿಫ್ಟು ಅವಾಗಿನ ತೋರಿಸ್ತಾನೆ ಇದ್ದೀವಿ. 4-5 ಸ್ವಿಫ್ಟ್ ಆಗೋಯ್ತು. ನಿಮ್ಗೆ ಯಾವ ಕಲರ್ ಬೇಕು, ವೈಟ್ ಬೇಕಾಗಿರೋದು ವೈಟು, ಬ್ಲ್ಯಾಕು ಬೇಕಾದ್ರೆ ಬ್ಲ್ಯಾಕು, ಎಲ್ಲ ಕಾರು ಇವ್ರ ಹತ್ರ ಸಿಗುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸ್ವಿಫ್ಟು VXI ಇದು ಬಂದು 2016 ಸೆಕೆಂಡ್ ಓನರು 87,000 ಓಡಿದೆ ಅಷ್ಟೇ. ಇದು ಕೂಡ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದಕ್ಕೂ ಕೂಡ ಲೋನ್ ಆಪ್ಷನ್ ಇರುತ್ತೆ. ಇದ್ರ ಪ್ರೈಸ್ ಬಂದು 5,50,000 ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಗಾಡಿ ಕೂಡ ನೀವು ನೋಡ್ಬೋದು. ಟೈರೆಲ್ಲ ನೋಡ್ಬೋದಾದರೆ ನಿಮಗೆ 60-70% ತನಕ ಟೈರ್ ಇದೆ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು.